ನಾಗರಾಜಯ್ಯ ಅಂತವರು, ಲಲಿತಾ ನಾಯಕ್ ಅಂತವರು, ಇನ್ನು ಅನೇಕ ಸಂಶೋಧಕರು ಅವರೆಲ್ಲ ಒಂದು ಸಂಸ್ಕೃತಿಯ ಅಧ್ಯಯನ ಮಾಡಿರ್ತಾರೆ, ಒಂದು ಜನಾಂಗೀಯ ಅಧ್ಯಯನವನ್ನು ಮಾಡಿರ್ತಾರೆ. ಅವೆಲ್ಲವನ್ನು ಕೂಡ ನೀವು ಓದ್ಕೊಂಡಾದರೂ ಅರ್ಥ ಮಾಡ್ಕೊಳೋದಿಲ್ಲ. ಅಂಥವ್ರನ್ನ ಕರೆಸಿ ವೇದಿಕೆ ಮೇಲೆ ಕೂಡಿಸಿ ಮಾತನಾಡಿಸುವಾಗ ಅದು ಕೇಳಿಸ್ಕೊಳ್ಳೋಕ್ಕೂ ನಾವು ಕೈಲಿ ಆಗಲ್ಲ ಅಂತ ಹೇಳಿದ್ರೆ ಇನ್ನು ಭಾಳ ಕಷ್ಟ ಇದೆ. ನಿರಂಜನಪುರಿ ಸ್ವಾಮೀಜಿಯವರಿಗೆ ಈಗ ಇನ್ಮೇಲೆ ಮನೆಯಂಗಳದಲ್ಲಿ ಕಾರ್ಯಕ್ರಮ ಮಾಡಬೇಕು ಅನ್ನೋ ಅಂತ ಅವ್ರು ಯೋಚನೆ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಮಠದಂಗಳದಲ್ಲಿಯೂ ನೀವು ಬರಲ್ಲ ಕೇಳಲ್ಲ ಅಂತ ಹೇಳಿದ್ರೆ ಮನೆಯಂಗಳದಲ್ಲಿ ಏನಾದರೂ ಮತ್ತೆ ನೀವು ಬರಲಿಕ್ಕೆ ಅವಕಾಶ ಇದೆಯಾ ಅಂತ ಅದನ್ನು ಯೋಚನೆ ಮಾಡಿ ನಿಮ್ಮ ಮನೆ ಬಿಡಲ್ಲ ಅವರು. ನಾವು ನಿಮ್ಮ ಮನೆ ಬಿಡಲ್ಲ. ಹೇಗಾದರೂ ಮಾಡಿ ಒಂದು ಸಂಸ್ಕೃತಿಯ ಅರಿವನ್ನು ಈ ಸಮಾಜದಲ್ಲಿ ಮೂಡಿಸ್ಬೇಕು ಅಂತೇಳಿನೇ ಪೂಜೆಗೆ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಶೀರ್ಷಿಕೆ ತುಂಬ ಚೆನ್ನಾಗಿದೆ, ತಲ್ಲೆಣಿಸದಿರು ಮನವೇ ಅಂತೇಳಿ. ಇದು ಕೇವಲ ಒಂದು ಜಾತಿಯ ಸಮುದಾಯದಲ್ಲಷ್ಟೇ ಈ ಕಾರ್ಯಕ್ರಮ ಅಲ್ಲ. ಯಾರ್ಯಾರು ತಲ್ಲಣಕ್ಕೆ ಒಳಗಾಗಿದ್ದಾರೆ, ಯಾರ್ಯಾರಿಗೆ ಹಸಿವಾಗಿದೆ, ಯಾರ್ಯಾರು ಅಲಕ್ಷಿತರಿದ್ದಾರೆ, ನಿರ್ಲಕ್ಷಿತರಿದ್ದಾರೆ, ಅವರೆಲ್ಲರೂ ಕೂಡ ಕನಕ ಗುರುಪೀಠ ಒಂದು ಧಾರ್ಮಿಕ ವೇದಿಕೆಯಾಗಿ ರೂಪುಗೊಳ್ಳುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಪೀಠ ಪ್ರಾರಂಭ ಆಗಿದ್ದು ಕೂಡ ಆ ಕಾರಣಕ್ಕಾಗಿದೆ. ಒಬ್ಬರಿಗಷ್ಟೇ ಮಠ ಆಗಬಾರ್ದು ಅಂತ ಏನು ಇರಲಿಲ್ಲ, ಆಗಬಾರ್ದು ಅಂತ ಇರಲಿಲ್ಲ. ಎಲ್ಲರೂ ಕೂಡ ಎಲ್ಲ ಶೋಷಿತರಿಗೆ ಯಾವ ರೀತಿ ಕನಕದಾಸರು ಎಲ್ಲರ ಪರವಾಗಿ ಅವರು ಮಾತನಾಡಿದರು, ಅವರು ದುರ್ಬಲ ವರ್ಗದವರ ಪರವಾಗಿ ಮಾತನಾಡಿದರು, ಜನಸಾಮಾನ್ಯರ ಪರವಾಗಿ ಮಾತನಾಡಿದರು, ಅವರೊಂದು ಜಾಗೃತಿಯನ್ನು ಮೂಡಿಸಿದರು. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮಠ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಬಹಳ ಮುಖ್ಯವಾಗಿ ಎರಡು ಶತಮಾನಗಳನ್ನು ನಾವು ವಿಶೇಷವಾಗಿ ಕಾಣಬಹುದಾಗಿದೆ. ಒಂದು 12ನೇ ಶತಮಾನ, ಮತ್ತೊಂದು 16ನೇ ಶತಮಾನ. 12ನೇ ಶತಮಾನದಲ್ಲಿ ಬಸವಣ್ಣವರು ಎಲ್ಲ ಶೋಷಿತ ಸಮುದಾಯವರನ್ನ, ಅಲಕ್ಷಿತ ಸಮುದಾಯದವರನ್ನ, ಯಾರಿಗೆ ಧರ್ಮ ದೇವರ ಬಗ್ಗೆ ಗೊತ್ತಿರಲಿಲ್ಲ ಅಂಥವನ್ನೆಲ್ಲರೂ ಕೂಡ ಸೇರಿಸಿಕೊಂಡು ಒಂದು ಅನುಭವ ಮಂಟಪವನ್ನು ಮಾಡಿ ಅಲ್ಲಿ ಎಲ್ಲರಿಗೂ ಅವಕಾಶಗಳನ್ನು ಕಲ್ಪಿಸಿಕೊಟ್ರು. ಜೊತೆಗೆ ಅವರು ಕಾಯಕ ಮಂತ್ರವನ್ನು ಅವತ್ತು ಹೇಳಿದರು. ಏಕೆಂದರೆ ಜೀವನದಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕಾಯಕ. ಆ ಕಾಯಕ ಧರ್ಮವನ್ನು ಬಹಳ ವಿಶೇಷವಾಗಿ 12ನೇ ಶತಮಾನದಲ್ಲಿ ಬಸವಣ್ಣವರು ಎಲ್ಲರೂ ಕೂಡ ಹೇಳಿಕೊಟ್ರು. ಒಂದು ರೀತಿಯ ಒಂದು ಕ್ರಾಂತಿಯನ್ನು ಕೂಡ ಮಾಡಿದ್ರು ಹಾಗೆ ಅಂತ ಹೇಳಿ. ಅದರ ಜೊತೆಗೆ 16ನೇ ಶತಮಾನ ಅದರ ಮುಂದುವರಿದ ಭಾಗ, ಯಾವ ಬಸವಣ್ಣನವರ ವಚನ ಸಾಹಿತ್ಯದ ಆಶಯಗಳನ್ನು ಅದು ಮುಂದುವರಿಸ್ಕೊಂಡು ಬಂದಂಥವರೇ ದಾಸ ಸಾಹಿತ್ಯ. ಇವರು ಪದಗಳನ್ನು ಕಟ್ಟಿ, ಗೆಜ್ಜೆ ಕಟ್ಟಿ, ತಂಬೂರಿ ಹಿಡಿದು ಹಳ್ಳಿಗೆ ಹೋಗಿ, ಕೇರಿಗೆ ಹೋಗಿ ಜನಗಳನ್ನ ಜಾಗೃತಿ ಮಾಡುವಂಥ ಒಂದು ಸಂದರ್ಭ. ಇಲ್ಲಿ ಕನಕದಾಸರು ಭಕ್ತಿ ಮತ್ತು ಜ್ಞಾನವನ್ನು ಪ್ರಧಾನವಾಗಿ ಇಟ್ಕೊಂಡು ಕಟ್ಟಿರುವಂಥದ್ದು. ಈ 2 ಶತಮಾನಗಳು ಜನರ ಬದುಕಿಗಾಗಿ ಉಟ್ಕೊಂಡಂಥವು. ಎಲ್ಲರೂ ಕೂಡ ದಾಸರು ಮತ್ತು ವಚನಕಾರರು, ಶರಣರು ಎಲ್ಲರೂ ಕೂಡ ಬದುಕನ್ನು ಸುಂದರವಾಗಿಸಿಕೊಡೋದಕ್ಕೆ ಏನೆಲ್ಲ ಬೇಕು ಹಾಗೆ ಅಂತೇಳಿ ಕನಕದಾಸರ ಒಂದೊಂದು ಮಾತುಗಳೇನಿದೆಯಲ್ಲ, ಕಳ್ಳತನ ಉಳ್ಳವನು ನಾನೆಂದು ಒಪ್ಪಬೇಡ, ಕಳ್ಳತನ ಮಾಡಿ ಒಡಲು ಒರೆಯಲು ಬೇಡ, ಉಳ್ಳವನು ನಾನೆಂದು ಒಪ್ಪಬೇಡ, ಸಿರಿಬಂದ ಕಾಲಕ್ಕೆ ಬಲು ಮೆರೆಯಬೇಡ, ಸಿರಿವಂತನಾದರೆ ಕರೆದು ದಾನವ ಮಾಡು ಅಂತೇಳಿ ಎಷ್ಟು ಸರಳವಾಗಿರುವಂತಹ ಮಾತುಗಳು. ಇವೆಲ್ಲವೂ ಕೂಡ ಯಾರಿಗೆ ಒಂದು ಕಾಲ ಇತ್ತು, ಮನೆ ಯಾರೋ ಒಂದು ಪೂಜ್ಯರು ಕೂಡ ಮಾತನಾಡ್ತಿದ್ರು, ಯಾರಿಗೆ ಸಂಸ್ಕೃತ ಬರಲ್ಲ ಅವರಿಗೆ ಸ್ವರ್ಗ ಸಿಕ್ಕಲ್ಲ ಅಂತೇಳಿ. ನೋಡಿ ಹೇಗಿದೆ. ಆ 600 ವರ್ಷಗಳ ಹಿಂದೆನೇ ಕನಕದಾಸರು ಹೇಳಿದ್ರು, ಸ್ವರ್ಗಕ್ಕೆ ಯಾರು ಹೋಗ್ತೀಯಪ್ಪ ಅಂತಂದ್ರೆ ಯಾರು ಅಹಂಕಾರ ಬಿಟ್ಟರು ಎಲ್ಲ ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ಸಂಸ್ಕೃತ ಕಲ್ತರೇನೆ ಸ್ವರ್ಗ ಏನು ಸಿಕ್ಕಲ್ಲ ಅನ್ನುವಂಥದ್ದು. ಅದರಿಂದ ಜನರಿಗೆ ಬೇಕಾಗಿಲ್ಲ. ಇವೆಲ್ಲವೂ ಕೂಡ ಸಂಸ್ಕೃತ ಭಾಷೆಯಲ್ಲಿತ್ತು. ಧರ್ಮ, ದೇವರು ಎಲ್ಲವೂ ಕೂಡ ಆ ಒಂದು ವರ್ಗಕ್ಕೆ ಸೀಮಿತವಾಗಿರುವಂತಹ ಭಾಷೆಯಲ್ಲಿದ್ದಂತಹ ಸಂದರ್ಭದೊಳಗಡೆ ವಚನಕಾರರು ಮತ್ತು ದಾಸರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಜನರ ಜಾಗೃತಿಗೊಳಿಸುವಂತ ಮಾತು ಯಾವ್ದಾಗಬೇಕಪ್ಪ ಅಂತ ಹೇಳಿದ್ರೆ ಆ ಜನರ ಆಡುವ ಭಾಷೆಯಲ್ಲಿ ಆಗ್ಬೇಕು ಅಂತ ಹೇಳಿದ್ರೆ ಅವ್ರು ಕನ್ನಡ ಆಯ್ಕೆ ಮಾಡ್ಕೊಂಡಿದ್ರು. ಕನ್ನಡದಲ್ಲೇ ಅವ್ರು ಬರೆದದ್ದು. ಎಲ್ಲರಿಗೂ ಕೂಡ ಗೊತ್ತಾಗಬೇಕು, ದೇವರು, ಧರ್ಮ, ಜೀವನ ಎಲ್ಲರೂ ಕೂಡ ಅರ್ಥ ಆಗ್ಬೇಕು. ಒಂದು ಧರ್ಮದ ಮಾತುಗಳು ಯಾರಿಗೆ ಗೊತ್ತಾಗದೆ ಭಾಷೆಯಲ್ಲಿ ಇದ್ಬಿಟ್ರೆ ಅದು ಯಾರಿಗೆ ಗೊತ್ತಾಗದೇ ಇಲ್ಲ. ಅದಕ್ಕೆ ಆಡು ಭಾಷೆ ಏನಿದೆಯಲ್ಲ, ನಮ್ಮ ನೆಲದ ಭಾಷೆ ಏನಿದೆಯಲ್ಲ, ಅದ್ರ ಮೂಲಕನೇ ಗೊತ್ತಾಗಬೇಕು ಅಂತೇಳಿ ಬುದ್ಧ ಪಾಳಿ ಭಾಷೆಯಲ್ಲಿ ತನ್ನ ವಿಚಾರಧಾರೆಗಳನ್ನ ಹಂಚಿದ ಹಾಗೆ ಅಂತೇಳಿ. ಯಾಕೆಂದ್ರೆ ಪಾಳಿ ಭಾಷೆ ಒಂದು ಕಾಲಕ್ಕೆ ಜನರ ಆಡುವ ಭಾಷೆ ಆಗಿತ್ತು ಹಾಗೆ ಅಂತೇಳಿ. ಆ ಹಿನ್ನೆಲೆ ಒಳಗಡೆ ಇವತ್ತು ಕನ್ನಡದ ಮೂಲಕ ಎಲ್ಲರ ಮನಸ್ಸುಗಳಿಗೆ ಅರ್ಥ ಆಗುವ ಹಾಗೆ ಕನಕದಾಸರು ಒಂದು ಶ್ರೇಷ್ಠವಾಗಿರುವಂತಹ ಸಾಹಿತ್ಯವನ್ನು ಕಟ್ಟಿಕೊಂಡು ಅದರೊಳಗಡೆ ಅವರು ಸಾಹಿತ್ಯವನ್ನು ಶ್ರೀಮಂತಗೊಳಿಸಿರುವಂಥ ಮಾತನ್ನಷ್ಟೇ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ತಿಂಗಳು ಕೂಡ ಪೂಜ್ಯರೇನು ಕೊನೆಯ ಶನಿವಾರ ಇವತ್ತೇನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಸಕಾಲಕ್ಕೆ ಬಂದು ಇಡೀ ದಿವಸ
ಶ್ರೀಮಠದ ಜೊತೆಗೆ ನೀವೆಲ್ಲೂ ಕೂಡ ಸಹಕಾರ ಮಾಡಿ ಈ ಚಿಂತನೆಯಲ್ಲಿ ನಾವೆಲ್ಲೂ ಕೂಡ ಭಾಗಿಯಾಗೋಣ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ಇವತ್ತು ಈ ಸಭಾಂಗಣಕ್ಕೆ ಒಂದು ವಿಶೇಷವಾಗಿರುವಂಥ ಒಂದು ಗೌರವ ಸಿಕ್ತು ಅಂತೇಳಿ. ಅಂದರೆ ಎಲ್ಲರೂ ಕೂಡ ಕುಳಿತುಕೊಂಡು ಎಲ್ಲರೂ ಕೂಡ ಈ ರೀತಿ ಒಂದು ಸಂಸ್ಕೃತಿಯ ಪರಿಚಯ ಆಗುವಂಥ ಕಾರ್ಯಕ್ರಮದೊಳಗಡೆ ನೀವು ಭಾಗಿಯಾಗಿರುವಂಥದ್ದು. ಇನ್ನು ಹೆಚ್ಚು ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಸಹಕಾರ ನೀಡಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಕರ್ನಾಟಕ ಕೈಗಾರಿಕಾ ಸಂಘದವರಿಗೆ ನನ್ನ ಮಠದ ಪರವಾಗಿ ವಿಶೇಷವಾಗಿರುವಂಥ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಈ ಕಾರ್ಯಕ್ರಮ ಸಹಕಾರ ನೀಡಿದಂಥ ಎಲ್ಲರೂ ಕೂಡ ಶ್ರೀಮಠದ ಅಭಿನಂದನೆ ನೀಡಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.